ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಇನ್ನೊಂದು ತೀರ್ಥಕ್ಷೇತ್ರ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ. ಸೊ ಎಲ್ಲಿಗೆ ಅಂತ ಗೊತ್ತಾಗಿರಬೇಕು, ಮತ್ತು ಯಾವ ಟ್ರೈನ್ ಅಂತೂ ಸಹ ನಿಮ್ಗೆ ಗೊತ್ತಾಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬಂದಿದ್ದಾಯ್ತು ಕಣ್ರಿ. ಆ್ಯಕ್ಚುಲಾಗಿ ಟ್ರೈನ್ಗೆ ಮೆಜೆಸ್ಟಿಕ್ ಸಹ ಹಾಲ್ಟ್ ಇದೆ. ನನಗೆ ಮೆಟ್ರೋಯಿಂದ ಮೆಜೆಸ್ಟಿಕ್ ಆರಾಮಾಗಿ ರೀಚ್ ಆಗ್ಬೋದಾಗಿತ್ತು. KR ಪುರಂ ಸಹ ಸ್ಟಾಪ್ ಇದೆ, ಮನೆಯಿಂದ ಹತ್ತಿರ ಆಗುತ್ತೆ. ಬಟ್ ಅದೆಲ್ಲ ಬಿಟ್ಬಿಟ್ಟು ನಾನು ಬೈಯಪ್ಪನಹಳ್ಳಿವರೆಗೂ ಬಂದೆ. ಏನಕ್ಕಂದರೆ ಈ ಸ್ಟೇಷನ್ನ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಬೈಯಪ್ಪನಹಳ್ಳಿ ಸ್ಟೇಷನ್ ಹೆಂಗಿದೆ, ಅಮ್ಯುನಿಟೀಸ್ಗಳು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸರಿ, ಇನ್ನೊಂದು ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬೈಯಪ್ಪನಹಳ್ಳಿ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ನನ್ನ ಬೋರ್ಡಿಂಗಿಗೆ. ಸೊ ಬನ್ನಿ, ಸದ್ಯಕ್ಕೆ ಓಲ್ಡ್ ಮೆಡ್ರಾಸ್ ಸೈಡಲ್ಲಿ ನಾನಿವಾಗ ನಿಂತಿದ್ದೀನಿ, ಸರಿನಾ? ಸೊ ಈ ಕಡೆಯಿಂದ ಮೆಟ್ರೋ ಮುಖಾಂತರ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಬನ್ನಿ, ಫಸ್ಟು ಫುಟ್ ಓವರ್ ಬ್ರಿಡ್ಜಿಂದ ಇಳಿದು ಆಮೇಲೆ ಮಾತಾಡ್ಕೊಳ್ಳೋಣ. ಸೊ ಇದೇ ನೋಡ್ಕೊಳ್ಳಿ, ಬೈಯಪ್ಪನಹಳ್ಳಿ ಮೆಟ್ರೋ, ಓಲ್ಡ್ ಮೆಡ್ರಾಸ್ ರೋಡ್ ಸೈಡ್ನ ಎಂಟ್ರೆನ್ಸ್ ಮತ್ತು ಎಕ್ಸಿಟ್. ಬೈಯಪ್ಪನಹಳ್ಳಿ ಮೆಟ್ರೋಗೆ 2 ಎಂಟ್ರೆನ್ಸ್ ಇದೆ. ಒಂದು ರೈಲ್ವೆ ಸ್ಟೇಷನ್ ಸೈಡ್ ಎಂಟ್ರೆನ್ಸು, ಇನ್ನೊಂದು ಬಂದು ಓಲ್ಡ್ ಮೆಡ್ರಾಸ್ ರೋಡ್ ಸೈಡ್ ಎಂಟ್ರೆನ್ಸು. ನಾನಿವಾಗ ಎಂಟ್ರ್ ಆಗಿರೋದು ಓಲ್ಡ್ ಮೆಡ್ರಾಸ್ ರೋಡ್ ಸೈಡಿಂದ. ನೀವೇನಾದರೂ ಇಲ್ಲಿಂದ ಹತ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಮೆಟ್ರೋಯಿಂದ ಸಹ ನೀವು ಇಲ್ಲಿಗೆ ಬರ್ಬೋದು. ಪರ್ಪಲ್ ಲೈನ್ ಮೆಟ್ರೋನಲ್ಲಿ ಬರುತ್ತೆ. ಮತ್ತು ಇಲ್ಲಿಂದ ನೀವು ಸ್ಟೇಷನ್ನ ಬೋರ್ಡ್ ಮಾಡ್ಬೋದು. ನೋಡಿ, ಆ ಕಡೆಯಿಂದ ಎಂಟ್ರ್ ಆಗಿದ ತಕ್ಷಣ ಇನ್ನೊಂದು ಫುಟ್ ಓವರ್ ಬ್ರಿಡ್ಜ್ ಸಿಗುತ್ತೆ ನಿಮಗೆ. ಇದರ ಮುಖಾಂತರ ನೀವು ಮೆಟ್ರೋ ಸ್ಟೇಷನ್ನ ಕ್ರಾಸ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗಬೇಕಾಗಿ ಬರುತ್ತೆ. ಇದೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನು. ಡೈರೆಕ್ಟಾಗಿ ನೀವು ಎಂಟ್ರ್ ಆಗಬಹುದು. ನೋಡಿ, ಸ್ಟ್ರೇಟಾಗಿ ಟಿಕೆಟ್ ತೊಗೊಳ್ಳೋದೇನು ಬೇಕಾಗಿಲ್ಲ. ನೀವು ಡೈರೆಕ್ಟಾಗಿ ಮೆಟ್ರೋ ಕಾಂಕೋರ್ಸ್ ಇದೆಯಲ್ಲ, ಅಂದರೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ಒಳಗಡೆಯಿಂದನೇ ನೀವು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಕಡೆಗೆ ಬರಬಹುದು. ನೋಡಿ, ಇದು ಮೆಟ್ರೋ ಸ್ಟೇಷನ್ನು. ಹೊರಗಡೆ ಆ ಕಡೆ ಹೋಗ್ಬೇಕಾ? ಯಾವ ಕಡೆ? ಹೊರಗಡೆ. ಹಾಂ, ಓಲ್ಡ್ ಮೆಟ್ರೋ ಸ್ಟೇಷನ್ ಅಂದರೆ ಆ ಕಡೆ. ಹಾಂ, ಆ ಕಡೆ. ಸೊ ಈ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದು ಮೆಜೆಸ್ಟಿಕ್ ಕಡೆ ಹೋಗುತ್ತೆ. ಅದೇ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬಂದು ಕೃಷ್ಣರಾಜಪುರಂ ಕಡೆಗೆ ಹೋಗುತ್ತೆ. KSR ಬೆಂಗಳೂರು ಕನ್ಯಾಕುಮಾರಿ ಐಲ್ಯಾಂಡ್ ಎಕ್ಸ್ಪ್ರೆಸ್. ಸೊ ನೋಡಿ, ಬಂದಾಯಿತು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹತ್ರ ಬೈಯಪ್ಪನಹಳ್ಳಿಗೆ. ನೋಡಿ, ನಂದಿನಿ ಪಾರ್ಲರ್ ಇದೆ, ಮತ್ತು ಒಂದು ನಾರ್ಮಲ್ ಸ್ಟೋರ್ ಸಹ ಅವೈಲೇಬಲ್ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ನಲ್ಲಿ 1ನಲ್ಲಿ ಏನು ಅವೈಲೇಬಲ್ ಇಲ್ಲ ನಿಮಗೆ. ಸೊ ಪ್ರಿಟಿ ಮಚ್ ಬೇಸಿಕ್ಕಾಗಿ ಸ್ಟೇಷನಲ್ಲಿ ಏನೇನು ಬೇಕೋ ಅದೆಲ್ಲ ಅವೈಲೇಬಲ್ ಇದೆ. ನೋಡಿ, ಸೊ ಲೈನ್ ಕ್ಲಿಯರ್ ಇದೆ. ರೈಟ್ ಸೈಡ್ಗೆ SMVT ಕಡೆ ಇಲ್ಲಿ ನೋಡಿ. ತಿರುಪತಿ SMVT ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್. ಸೊ ನಾನಿವಾಗ ಟ್ರಾವೆಲ್ ಮಾಡ್ತಿರೋದು ಟ್ರೈನ್ ನಂಬರ್ 16219. ಅಂದರೆ ತಿರುಪತಿಗೆ ಹೋಗೋಕ್ಕೆ ಬೆಂಗಳೂರಿಂದ ಮೈಸೂರಿಂದ ಪಾಪ್ಯುಲರ್ ಗಾಡಿ ಕಣ್ರಿ ಇದಂತೂ. ಯಪ್ಪ, ಚಾಮರಾಜನಗರ್ ತಿರುಪತಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು. ಅರೈವಲ್ ಬಗ್ಗೆ ಹೇಳಬೇಕಂದ್ರೆ, ಲೈಟ್ ಕಾಣಿಸ್ತಿದೆ. ಸೊ ಎಂಟ್ರ್ ಆಗ್ತಿದ್ದಾನೆ ಬೈಯಪ್ಪನಹಳ್ಳಿಗೆ. 8:40ಕ್ಕೆ ಪ್ರತಿದಿನ ಬರುತ್ತೆ, ಮತ್ತು 8:25ಕ್ಕೆ ಮೆಜೆಸ್ಟಿಕ್ಕಿಂದ ಹೊರಡುತ್ತೆ. ಅದಾಗಿದ ತಕ್ಷಣ ಬೆಂಗಳೂರು ಕಂಟೋನ್ಮೆಂಟ್ ಹಾಲ್ಟ್ ಇದೆ. ನೆಕ್ಸ್ಟ್ ಸ್ಟಾಪ್ ಬಂದು ಬೈಯಪ್ಪನಹಳ್ಳಿ. ಇದಾಗಿದ ತಕ್ಷಣ ಕೃಷ್ಣಾಜಪುರ, ವೈಟ್ ಫೀಲ್ಡು, ಹಾಗೆ ಪ್ರತಿಯೊಂದು ಸ್ಟಾಪ್ಸ್ನ ನಿಲ್ಲಿಸ್ಕೊಂಡು ಹೋಗುತ್ತೆ. ಯಾಕೆ ಈ ಥರ ಟೈಮ್ ಟೇಬಲ್ ಕೊಟ್ಟಿದ್ದಾನಪ್ಪ ಎಕ್ಸ್ಪ್ರೆಸ್ ಟ್ರೈನ್ಗೆ, ಆರಾಮಾಗಿ KR ಪುರಮಿಂದ ಬಂಗಾರಪೇಟೆಗೆ ಹೋಗ್ಬಿಡ್ಬೋದಲ್ಲ ಅಂತ ಅಂದ್ಕೊತಿದ್ರೆ, ಇರಿ ಫಸ್ಟ್ ಅರೈವಲ್ ನೋಡಿ, ನೀವು ಡಿಪಾರ್ಚರು ನೋಡಿ, ಅದಾದಮೇಲೆ ನಿಮಗೆ ಹೇಳ್ತೀನಿ ಏನಕ್ಕೆ ಈ ಥರ ಕೊಟ್ಟಿದ್ದಾನೆ ಈ ಟ್ರೈನ್ಗೆ ಅಂತ. ಸೊ ಇವತ್ತು ನಮ್ಮನ್ನು ಅರಕೋಣಂ ವ್ಯಾಪ್ 4 ಇವತ್ತು ಲೀಡ್ ಮಾಡ್ತಿದೆ. ಎಂಡ್ ಟು ಎಂಡ್ ಸೇಮ್ ಲೊಕೊಮೋಟಿವ್ ಇರುತ್ತೆ. ಫ್ರಂಟಲ್ಲಿ ಒಂದು SLRD, 1, 2, 3 ಜನರಲ್ ಕಂಪಾರ್ಟ್ಮೆಂಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಅದಾದಮೇಲೆ H1 ಅಂದರೆ ಫಸ್ಟ್ AC ಸ್ಟಾರ್ಟ್ ಆಗುತ್ತೆ. 3rd AC ತನಕ ಹೋಗುತ್ತೆ. ಅಲ್ಲಿಂದ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಟ್ರಾವೆಲ್ ಮಾಡ್ತಿರೋದು ಇವತ್ತು 3 ಟೈರ್ AC ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು
ನಾನು ಕೋಚ್ ಹತ್ರ ಬಂದಮೇಲೆ ಹೇಳ್ತೀನಿ ಇದು ಯಾವ ಕೋಚ್ ನಾನು ಯಾವ್ದು ಟ್ರಾವೆಲ್ ಮಾಡ್ತಿರೋ ಸುಮಾರು 2 ಕಿಲೋಮೀಟ್ರ್ ಬೈಯಪ್ಪನಹಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕೃಷ್ಣರಾಜಪುರಂಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:45ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:47ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿಸುಮಾರು 9:15ಗೆ ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ಸರಿಸುಮಾರು ಅರ್ಧ ಗಂಟೆ ಲೇಟಾಗೆ ಕೃಷ್ಣರಾಜಪುರಂಗೆ ಎಂಟ್ರಾಗಿದ್ದೀವಿ. ತಿಂಡಿ ತಿನಿಸುಗಳೆಲ್ಲ ಅವೈಲೇಬಲ್ ಇದೆ. ಹಿಂದೆ ನೋಡ್ಬೋದು ಸ್ಟೇಷನ್ ಒಂದು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ತೊಗೊತಾನೆ ಈ ಟ್ರೈನ ಎವ್ರಿಡೇ. ಓಕೆನಾ, ಎವ್ರಿಡೇ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ತೊಗೊತಾನೆ. ಆಲ್ಮೋಸ್ಟ್ ಇಡೀ ಸ್ಟೇಷನಲ್ಲಿ ಎಲ್ಲ ಕಡೆ ಸ್ಟಾಲ್ಸ್ಗಳು ನಿಮಗೆ ಅವೈಲೇಬಲ್ ಇದೆ. ಸೊ ಎಸ್, ನನ್ನ ಕೋಚ್ ಡೀಟೇಲ್ ಬಗ್ಗೆ ಹೇಳ್ತೀನಿ ಬನ್ನಿ. ನಾನು ಟ್ರಾವೆಲ್ ಮಾಡ್ತಿರೋದು ಇವತ್ತು ಸೆಕೆಂಡ್ AC ನಲ್ಲಿ 2007ರಲ್ಲಿ ಮಾಡಿರೋಂತಹ ICF ಸೆಕೆಂಡ್ AC ಕೋಚ್ ಇದು. ಲಾಸ್ಟಲ್ಲಿ ಇರಿ ನಿಮಗೆ ತೋರಿಸ್ತೀನಿ ಸೆಕೆಂಡ್ AC ಇಂಟೀರಿಯರ್ಸ್ ಹೆಂಗಿದೆ ಅಂತ. ಹೊರಟಿದಾಯ್ತು ಕಣ್ರಿ, ನಮ್ಮ ಫಸ್ಟ್ ಹಾಲ್ಟ್ ಕೂಡ ಆಗಿದಾಯಿತು. ಕೃಷ್ಣರಾಜಪುರಮಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಹಾಲ್ಟ್ ಇರೋದೆ ನಮಗೆ ವೈಟ್ ಫೀಲ್ಡಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಟ್ರೈನ್ನ ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಪ್ರತಿದಿನ ಓಡುವಂಥ ಗಾಡಿ ತಿರುಪತಿಯಿಂದನೂ ಪ್ರತಿದಿನ ಓಡುತ್ತೆ. ಚಾಮರಾಜನಗರದಿಂದ ಸಹ ಪ್ರತಿದಿನ ಓಡುತ್ತೆ. 3:15ಗೆ ಚಾಮರಾಜನಗರದಿಂದ ಹೊರಡುತ್ತೆ, ಮತ್ತು 8:15 ಅಷ್ಟೊತ್ತಿಗೆ ಬೆಂಗಳೂರಿಂದ ಹೊರಡುತ್ತೆ. ಆಮೇಲೆ ಬೈಯಪ್ಪನಹಳ್ಳಿ 8:45 ಅಷ್ಟೊತ್ತಿಗೆ, ಮತ್ತು ಕೃಷ್ಣರಾಜಪುರಂ ಹೇಳ್ದಂಗೆ 8:50 9 ಗಂಟೆ ಅಷ್ಟೊತ್ತಿಗೆ ಕೃಷ್ಣರಾಜಪುರಮಿಂದ ಹೊರಡುತ್ತೆ. ಸೊ ರೂಟ್ ಬಗ್ಗೆ ಹೇಳಬೇಕಂದ್ರೆ ಕೃಷ್ಣರಾಜಪುರ ಕಡೆಯಿಂದ ಬಂಗಾರಪೇಟೆ, ಅಲ್ಲಿಂದ ಕುಪ್ಪಂ ಕಡೆಯಿಂದ ಜಲಾರ್ಪೇಟೆಯಿಂದ ಸ್ಟ್ರೇಟ್ ಲೈನ್ ಕಂಡ್ರಿ ಆಂಬೂರು ಮುಖಾಂತರ ನಾವು ಕಾಟ್ಪಾಡಿ ರೀಚ್ ಆಗ್ತೀವಿ. ಕಾಟ್ಪಾಡಿಯಿಂದ ವಂದೇ ಭಾರತ್ ವೀಡಿಯೋನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಅಲ್ಲಿಂದ ಒಂದು ಲೆಫ್ಟ್ ಡೈವರ್ಷನ್ ಹೋಗುತ್ತೆ ತಿರುಪತಿ ಕಡೆ ವಯ ಚಿತ್ತೂರು ಮುಖಾಂತರ ಅಂತ. ಹೌದು, ಈ ಟ್ರೈನು ಚಿತ್ತೂರು ಮುಖಾಂತರ ತಿರುಪತಿಗೆ ಕಾಟ್ಪಾಡಿನ ಲೆಫ್ಟ್ ಡೈವರ್ಷನ್ ತೊಗೊಂಡು ತಿರುಪತಿಗೆ ರೀಚ್ ಆಗ್ತಾನೆ. ಬೆಳಗಾಂ ಜಾವ 4:05 ನಮಗೆ ಅರೈವಲ್ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಆರಾಮಾಗೆ ಬಿಫೋರ್ ಟೈಮೇ ಹೋಗ್ತಾನೆ. ನಿದ್ದೆ ಹಾಳು ಮಾಡುವಂಥ ಗಾಡಿ ಇದು. ಯಾಕಂದರೆ 3:45 3:15 ಒಂದೊಂದ್ಸತಿ 3:15ಗೂ ಹೋಗಿರುವಂಥ ಹಿಸ್ಟ್ರಿಗಳಿದೆ ಈ ಟ್ರೈನ್. ಸರಿನಾ? ಸೊ ಟೋಟಲಾಗಿ ಬೆಂಗಳೂರಿಂದ ಸರಿಸುಮಾರು 335 ಕಿಲೋಮೀಟರ್ KSR ಬೆಂಗಳೂರಿಂದ ತಿರುಪತಿ ಆಗುತ್ತೆ. ಸೊ ಬೈಯಪ್ಪನಹಳ್ಳಿನಲ್ಲಿ ಇಬ್ಬರು, ನಾನು ಮತ್ತು ನಮ್ಮಣ್ಣ ಇಬ್ಬರು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬೈಯಪ್ಪನಹಳ್ಳಿನಲ್ಲಿ ಊಟ ಮಾಡ್ಕೊಂಡೇ ಹೊರಟಿದ್ದೀವಿ. ಬಟ್ ಆದರೂ ಬೈಯಪ್ಪನಹಳ್ಳಿನಲ್ಲಿ ಸ್ನ್ಯಾಕ್ಸ್ ಥರ ಕಾಣಿಸ್ತು ಕ್ರೀಮ್ ಬನ್ನು. ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. 20 ರೂಪೀಸ್ ಆಯ್ತಿದ್ದು. ಫ್ರೆಶ್ ಆಗಿದೆ ಕಣ್ರಿ, ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಇಷ್ಟು ಫ್ರೆಶ್ ಆಗಿರುತ್ತೆ ಅಂತ. ಬಟ್ ನೋಡೋಣ ಇರಿ ಹೇಗಿದೆ ಟೇಸ್ಟು ಅಂತ ನೋಡೋಣ. ಚೆನ್ನಾಗಿದೆ ಕೊಂಡ್ರೆ, ಚೆನ್ನಾಗಿದಲ್ಲ. ಹೈಲೈಟ್ ಇರೋದು ಇದ್ರದ್ದು ಫಿಲ್ಲಿಂಗ್. ಆ್ಯಕ್ಚುಲಿ ಕ್ರೀಮ್ ತುಂಬ ಜಾಸ್ತಿ ಫಿಲ್ಲಿಂಗ್ ಹಾಕಿದ್ದಾರೆ. ಚೆನ್ನಾಗಿದೆ. ಯೂಶಲಾಗೆ ಕೆಲವು ಬೇಕರಿನ ತಿಂದಿರೋಂಗೆ ಬರೀ ಮೇಲ್ಗಡೆ ಮಾತ್ರ ಕ್ರೀಮ್ ಹಾಕ್ಕೊಡ್ತಾನೆ. ಇದ್ರಲ್ಲಿ ಹಾಗಿಲ್ಲ, ಹೊರಗಡೆ ಸಹ ಸ್ಟಫಿಂಗ್ ಇದೆ, ಟೂಟಿ ಫ್ರೂಟಿ ಇದೆ, ಕೊಬ್ಬರಿ ಪೀಸ್ಗಳಿದೆ. ಆಮೇಲೆ ನಿಮ್ಗೆ ಕಾಣಿಸ್ಬೇಕಿಲ್ಲ 2 ಥರ ಕ್ರೀಮ್ ಬರುತ್ತೆ. ಒಂದು ಸ್ಟ್ರಾಬೆರಿ ಲೇಯರ್ ಥರ ಕೊಟ್ಟಿದ್ದಾರೆ. ಸೆಂಟ್ರಲ್ ನೋಡಿ ಇಲ್ಲಿ ನೋಡಿ, ಸೆಂಟ್ರಲ್ ಸಹ ಒಂದು ಲೇಯರ್ ಕೊಟ್ಟಿದ್ದಾನೆ. ಸೊ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅಂತ ಚಿಕ್ಕ ಸ್ಟೇಷನಲ್ಲಿ ಇಂಥದ್ದು ಸಿಗುತ್ತೆ ಅಂತ. ಸುಮಾರು ಬೈಯಪ್ಪನಹಳ್ಳಿಯಿಂದ 12 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ 2ನೇ ನಿಲ್ಗಡೆ ಆದಂತಹ ವೈಟ್ ಫೀಲ್ಡ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:58ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:59ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಸುಮಾರು ಆವಾಗಲೇ ಹೇಳ್ದಂಗೆ ಅರ್ಧ ಗಂಟೆ ಲೇಟಾಗೆ ನಾವು ಇಲ್ಲಿಗೆ ಎಂಟ್ರಾಗಿದ್ದೀವಿ. ಯಾವುದೋ ಹಾಂಕಿಂಗ್ ಬರ್ತಿದೆ, ಒಂದು ಕ್ರಾಸಿಂಗ್ ಇದೆ ಅನ್ಸುತ್ತೆ. ಗೂಡ್ಸ್ ಇರುತ್ತೆ ಬಿಡಿ, ಪರವಾಗಿಲ್ಲ. ಓಕೆ, ಆವಾಗಲೇ ಹೇಳಿದ್ನಲ್ಲ ಪ್ರತಿಯೊಂದು ಸ್ಟೇಷನ್ನು ನಿಲ್ಸ್ಕೊಂಡು ಹೋಗುತ್ತೆ ಈ ಟ್ರೈನು ಅಂತ. ಏನಕ್ಕಂದರೆ ಈ ಲೋಕಲ್ ಕಮ್ಯೂಟರ್ಸ್ ಇರ್ತಾರಲ್ಲ, ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಟ್ರೈನ್ನ ಹಾಲ್ಟ್ಸ್ಗಳು ಜಾಸ್ತಿ ಮಾಡಿದ್ದಾರೆ. ಓಕೆನಾ? ಯೂಶ್ವಲಾಗಿ ಎಕ್ಸ್ಪ್ರೆಸ್ ಟ್ರೈನ್ಗಳು ಅಥವಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಎಲ್ಲ ಕೃಷ್ಣರಾಜಪುರಮು ವೈಟ್ ಫೀಲ್ಡು, ಕೆಲವು ಟ್ರೈನ್ ಮಾಲೂರು ಕೂಡ ಮಿಕ್ಕಿದೆಲ್ಲ ಬಂಗಾರಪೇಟೆ ಹೊರಟೋಗುತ್ತೆ. ಬಟ್ ಈ ಟ್ರೈನ್ಗೆ ಟೇಕಲ್ ಹಾಲ್ಟ್ ಇದೆ, ಮಾಲೂರು ಹಾಲ್ಟ್ ಇದೆ, ಆ ಥರ ಚಿಕ್ಕ ಚಿಕ್ಕ ಸ್ಟೇಷನ್ಗಳನ್ನೂ ಹಾಲ್ಟ್ಗಳು ಕೊಟ್ಟಿದ್ದಾರೆ. ಸೊ ದಟ್ ಡೈಲಿ ಕಮ್ಯೂಟರ್ಸ್ ಕೂಡ ಹೆಲ್ಪ್ ಆಗಲಿ ಇದು ಅಂತ ಮಾಡಿ. ನಾನು ಫಸ್ಟ್ ಟೈಮ್ ಸೆಕೆಂಡ್ AC ಟ್ರಾವೆಲ್ ಮಾಡ್ತಿರೋದು. ನಿಂದು ಫಸ್ಟ್ ಟೈಮ್? ಇಬ್ಬರು ಸಹ ಫಸ್ಟ್ ಟೈಮ್ ಸೆಕೆಂಡ್ ACನಲ್ಲಿ ಟ್ರಾವೆಲ್ ಮಾಡ್ತಿರೋದು. ಈ ಟ್ರೈನಲ್ಲಿ ನಾವಿಬ್ಬರು ಮಾಡಿರೋ ಚೇಷ್ಟೆಗಳು ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಟ್ರೈನ್ ಜರ್ನೀಸು ಸಹ ಇದರಲ್ಲೇ ಇದೆ. ಸೆಕೆಂಡ್ ACನಲ್ಲಿ ಥರ್ಡ್ ACಗೂ ಸೆಕೆಂಡ್ AC ನೋಡಿ, ಥರ್ಡ್ AC ಹೆಂಗಿರೋದು ಅಂತ ಹೇಳ್ತೀನಿ. ಸ್ಲೀಪರ್ ನಿಮ್ಗೆ ಗೊತ್ತಲ್ವಾ, ಸ್ಲೀಪರ್ಗೆ AC ಹಾಕಿದ್ರೆ ಥರ್ಡ್ AC ಆಗೋಯ್ತು ಅಷ್ಟೇ. ಬಟ್ ಸೆಕೆಂಡ್ ACನಲ್ಲಿ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಸೆಕೆಂಡ್ ACನಲ್ಲಿ ಮಿಡಲ್ ಬರ್ತಿರಲ್ಲ. ಓಕೆ, ಪ್ಲಸ್ ಸೀಟ್ ಅಗಲ ನೋಡಿ, ಇಷ್ಟು ಅಗಲ ಇರುತ್ತೆ. ಸ್ಲೀಪರಲ್ಲಿ ಅಂದರೆ ಮ್ಯಾಕ್ಸಿಮಮ್ ಇಷ್ಟಿರುತ್ತೆ.
ಇಷ್ಟು ತನಕ ಬರುತ್ತೆ, ಬಟ್ ಇದರಲ್ಲಿ ಇಷ್ಟು ತನಕ ಅಗಲ ಇದೆ. ಪ್ಲಸ್ ಕರ್ಟನ್ ಸಹ ಅವೈಲೇಬಲ್ ಇದೆ. ಎ ಸಿನಲ್ಲಿದೆ ಅಡ್ವಾಂಟೇಜು. ಏನಂತಾರೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಂದರೆ ಈ ಥರ. ಎ ಸಿನೂ ಇದೆ, ಅದ್ರ ಜೊತೆ ಫ್ಯಾನ್ ಬೇರೆ ಇದೆ. ಪ್ಲಸ್ ಪಿಲ್ಲೋ ಕೊಡ್ತಾರೆ, ಅವರೇ ಕೊಡ್ತಾರೆ. ರಗ್ ಸಹ ಅವರೇ ಕೊಡ್ತಾರೆ, ಮನೆಗಲ್ಲ, ಜರ್ನಿಗೆ ಮಾತ್ರ. ಆಮೇಲೆ ಈ ಥರದೊಂದು ಕವರಲ್ಲಿ ನಿಮಗೆ 2 ಬೆಡ್ಶೀಟ್ ಇರುತ್ತೆ. ಈ ಥರ ಬೆಡ್ಶೀಟ್ 2 ಕೊಡ್ತಾರೆ ನೋಡಿ. ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಈ ಥರದೆಲ್ಲ ತೊಗೊಂಡೋಗ್ಬೇಡಿ ಮನೆಗೆ, ಯಾಕಂದರೆ ಈ ಕೋಚ್ ಅಟೆಂಡೆಂಟ್ ಏನಿರ್ತಾರೋ ಅವ್ರ ದುಡ್ಡು ನಾವೇನಾದ್ರು ಎತ್ಕೊಂಡು ಹೋಗ್ಬಿಟ್ರೆ ಓಕೆನಾ, ಅವ್ರ ದುಡ್ಡಲ್ಲಿ ಅವ್ರ ಸ್ಯಾಲ್ರಿನಲ್ಲಿ ಇದನ್ನೆಲ್ಲ ತೊಗೊತಾರೆ. ಹೇಳ್ತೀನಿ ರೀ ಎಷ್ಟು ಕಾಸ್ಟಿಂಗ್ ಆಯಿತು, ಎಷ್ಟು ತನಕ ವೇಟಿಂಗ್ ಲಿಸ್ಟ್ ತೊಗೋಬೋದು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇದೊಂದು ನೋಡಿರಿ. ಸೊ ಪ್ಲಸ್ ಇನ್ನೊಂದು ಫೀಚರ್ ಇಲ್ಲಿ ನೋಡಿ, ನಾನು ಹಿಂದೆ ಕಾಣಿಸ್ತಿರ್ಬೋದು ನಿಮಗೆ. ಇದು ರೀಡಿಂಗ್ ಲೈಟ್ ಈ ಥರ ಇರುತ್ತೆ. ಈ ಥರ ಲಿಫ್ಟ್ ಮಾಡಿಕೊಂಡ್ರೆ ರೀಡಿಂಗ್ ಲೈಟ್ ವರ್ಕ್ ಆಗುತ್ತೆ. ಅಡ್ವಾಂಟೇಜ್ ಇದೆಲ್ಲ ನೋಡಿ. ಸೊ ಟೈಮ್ ನೋಡ್ಕೊಳ್ಳಿ, 10 ಗಂಟೆ 17 ನಿಮಿಷ ಆಗ್ತಿದೆ. ಪಲಾವ್ ತೊಗೊಂಡಿದ್ದೀವಿ, ಇಬ್ಬರು ಮನೆಯಿಂದ ಊಟ ಮಾಡ್ಕೊಂಡೇ ಬಂದಿದ್ದೀವಿ. ಬಟ್ ಆದರೆ ಇನ್ ಕೇಸ್ ನಿಮಗೇನಾದರೂ ಲಾಸ್ಟ್ ಆಪ್ಷನ್ಗೆ ಏನೂ ಸಿಕ್ಕಿಲ್ಲ ಅಂದರೆ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಬಂಗಾರಪೇಟೆ ಎಂಟ್ರ್ ಆಗ್ತಾಯಿದ್ದೀವಿ ಕಣ್ರಿ, ಓಕೆನಾ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಪಲಾವ್ ಅಂತ. ಬಿಸಿಯಾಗಿತ್ತು ಕೊಟ್ಟರೆ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ತೊಗೊಂಡಿರೋದು ನೋಡಿ. ಬಿಸಿಯಾಗಿ ನೀಟಾಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಯೂಶಲಾಗಿ ಟ್ರೈನಲ್ಲಿ ತಿಂತಿರಲ್ಲ ಆ ಪಲಾವ್ಕ್ಕಿಂತ ಚೆನ್ನಾಗಿದೆ. ಮನೇಲಿ ತಿನ್ನೋ ಪಲಾವ್ಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದೆ, ಆ ಥರ ಅಂತ ಹೇಳ್ಬೋದು. 50 ರೂಪೀಸ್ ಆಯಿತು. ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ 8.5 on 10 ಅಂತ, 8.5 on 10 ಅಂತ ನಾನು ಇದಕ್ಕೆ ರಿವ್ಯೂ ಕೊಡ್ತೀನಿ. ಸೊ ಸರಿ, ಸುಮಾರು 83 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಕರ್ನಾಟಕದಿಂದ ಆಂಧ್ರಾಗೆ ಬಂದಿದ್ದಾಯಿತು. ಪ್ರತಿದಿನ ಇಲ್ಲಿಗೆ 10:02ಕ್ಕೆ ಬರುತ್ತೆ ರಾತ್ರಿ, ಮತ್ತು 10:03ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಯಾವ ಸ್ಟೇಷನ್ ಗೊತ್ತಾ? ಗುಡಿಪಲ್ಲಿಗೆ ಇವಾಗ ನಾವು ಎಂಟ್ರಾಗಿದ್ದೀವಿ. ಆಂಧ್ರ ಪ್ರದೇಶಕ್ಕೆ ಸಹ ನಾವು ಎಂಟ್ರಾಗಿದ್ದೀವಿ. 10:45ಗೆ ಇಲ್ಲಿ ಬಂದಿದ್ದೀವಿ. ಸೊ ಸರಿ ಸುಮಾರು 3/4 ಗಂಟೆ ಲೇಟಾಗೆ ಗುಡಿಪಲ್ಲಿಗೆ ನಮ್ಮ ಟ್ರೈನು ಎಂಟ್ರಾಗಿದೆ ನೋಡಿ. ಅಷ್ಟು ಬೇಗ ಕ್ಲಿಯರೆನ್ಸ್ ಸಹ ಕೊಟ್ಟಿದ್ದಾಯಿತು. ಅರ್ಧ ಟ್ರೈನ್ ಮಾತ್ರ ಪ್ಲ್ಯಾಟ್ಫಾರ್ಮಲ್ಲಿದೆ ಕಣ್ರಿ, ಇನ್ನು ಅರ್ಧ ಸ್ಟೇಷನ್ ಆಚೆನೇ ಹೊರಟೋಗಿದೆ. ಎ ಸಿ ಕೋಚಸ್ಗಳು ಮಾತ್ರ ಪ್ಲ್ಯಾಟ್ಫಾರ್ಮಲ್ಲಿದೆ, ಜನರಲ್ಲೆಲ್ಲ ಸ್ಟೇಷನಿಂದ ಆಚೆನೇ ಹೊರಟೋಗಿದೆ. ಸೊ ಪುಟ್ಟ ಸ್ಟೇಷನ್ ಕಣ್ರಿ ಇದು. ಆಂಧ್ರ ಪ್ರದೇಶಕ್ಕೆ ಎಂಟ್ರಾಗಿದೆ. ಇದು ಸ್ವಲ್ಪ ಭಾಗದಲ್ಲಿ ಮಾತ್ರ ಆಂಧ್ರ ಪ್ರದೇಶದಲ್ಲಿ ಇರ್ತೀವಿ. ಅದಾಗಿದ ತಕ್ಷಣ ಮತ್ತೆ ತಮಿಳ್ನಾಡಿಗೆ ನಾವು ಎಂಟ್ರಾಗ್ತೀವಿ. ಅದಾದಮೇಲೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಎಂಟ್ರಾಗ್ತೀವಿ. ಕಾಟ್ಪಾಡಿ ಹತ್ರ ಆದಮೇಲೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಎಂಟ್ರಾಗ್ತೀವಿ. ಹೊರಟಿದ್ದೀವಿ ಗುಡಿಪಲ್ಲಿ. ಅದು 93 ಕಿಲೋಮೀಟರ್ ಬೈಪನಹಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕುಪ್ಪಂಗೆ ಬಂದಿದ್ದೀವಿ. 10:13ಕ್ಕೆ ಬರುತ್ತೆ ರಾತ್ರಿ. ಇಲ್ಲಿಗೆ 10:15ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ ನಮ್ಮ ಕುಪ್ಪಂ SM. हाय हेलो, कैसे हो? मैं बढ़िया. आप? ठंड तो अच्छा है. ಇಲ್ಲಿ ನೋಡಿ, भैया बहुत ठंड है भैया. ಎರ್ನಾಕುಲಂ ವಂದೇ ಭಾರತ್ ನೋಡಿದ್ರಲ್ಲ ನೀವು. ಎರ್ನಾಕುಲಂ ವಂದೇ ಭಾರತಲ್ಲಿ ನಮ್ಮ ಪಾಸ್ ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು. ನನ್ನ ಪಾಸ್ ವಾಪಸ್ ಸಿಕ್ತು. ಭಯ್ಯ ಗಿಫ್ಟ್. ಅನ್ಬಾಕ್ಸ್ ಕರೋ ನೋಡಿ. SWR ಅವ್ರು ಏನೇನು ಕೊಟ್ಟಿದ್ರು. ವಂದೇ ಭಾರತ್ ಕ್ಯಾಪು, ಬಾಯ್. ಸೊ ಹೊರಟಿದ್ದೀವಿ ಕುಪ್ಪಮಿಂದ. ಟೈಮ್ ನೋಡ್ಕೊಳ್ಳಿ, 11:02 ಆಗ್ತಾ ಬರ್ತಿದೆ. ಆಲ್ಮೋಸ್ಟ್ ಹೇಳ್ದಂಗೆ 45 ನಿಮಿಷ ಡಿಲೇನಲ್ಲಿ ಕುಪ್ಪಮಿಂದ ಹೊರಟಿದ್ದೀವಿ. ಹೇಳ್ರಕೋ ಬಾಯ್. ಸೊ ಸ್ನ್ಯಾಕ್ಸ್ ಆಪ್ಷನ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ ಕುಪ್ಪಮಲ್ಲಿ. ಬೆಟರ್ ಸ್ನ್ಯಾಕ್ಸ್ ತೊಗೋಬೇಕು ಅಂತ ಎದ್ದಿರಬೇಡಿ, ಆರಾಮಾಗಿ ಮಲ್ಕೊಳ್ಳಿ.
ತೋರಿಸ್ತೀನಿ. ಸೀಟ್ ಕ್ವಾಲಿಟಿ ನೋಡಿ, ಫುಲ್ ಬ್ರೌನ್ ಕಲರು, ಪ್ರೀಮಿಯಂ ಲೆದರ್ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಥಿಕ್ನೆಸ್ ನೋಡಿರಿ ಇಷ್ಟು ದಪ್ಪ ಇರುತ್ತೆ. ಸ್ಲೀಪರಲ್ಲಿ ಹಾರ್ಡ್ಲಿ ಎಷ್ಟಿರುತ್ತೆ, LHPಗಳಂತೂ ಎಷ್ಟು, ಬಟ್ ಅದರ ಡಬ್ಬಲ್ ಅಷ್ಟಿದೆ ನೋಡಿ ಈ ಒಂದು ಸೆಕೆಂಡ್ AC ನಲ್ಲಿ. ವಿಡ್ತ್ ನೋಡಿ, ನನ್ನ ಕೈ ಇಷ್ಟಾಗಲ ಚಾಚಿದ್ರು ಸಹ ಇನ್ನೂ ಇದೆ, ಇಷ್ಟಾಗಲ ಚಾಚಬೇಕು ನಾನು ಕೈ. ಸೊ ವಿಡ್ತ್ ವೈಸ್ ಸಹ ಸಖತ್ತಾಗಿದೆ. ಕೂತ್ಕೊಂಡ್ರೆ ನೋಡಿ, ನಾನು ಇಷ್ಟೇ ಕೂತಿರೋದು, ಇನ್ನೂ ಹಿಂದುಗಡೆ ಸ್ಪೇಸ್ ಇದೆ. ಓಕೆನಾ. ಆ್ಯಕ್ಚುಯಲ್ ಲೆಂತು ಈ ಥರ ಬರುತ್ತೆ. ಸೊ ಎಕ್ಸ್ಟೆಂಡೆಡ್ ಲೆಂತ್ ಏನಾದ್ರು ಬೇಕಾದರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಕುಷನ್ಸ್ ಸಹ ಇದೆ. ಇದನ್ನು ತೆಕ್ಕೊಂಡು ಕೂತ್ಕೋಬಹುದು ನೀವು. ಸೊ ಚೆನ್ನಾಗಿದೆ ಇಂಟೀರಿಯರ್ಸ್. ಫ್ಯಾನ್ ಸಹ ಕೊಟ್ಟಿದ್ದಾರೆ, AC ಜೊತೆ ಫ್ಯಾನು. ವಾ, ಡೆಡ್ಲಿ ಕಾಂಬಿನೇಷನ್ ಕಂಡ್ರೆ ಇದಂತೂ. ಕರ್ಟನ್ ಸಹ ನಿಮಗೆ ಕೊಡ್ತಾರೆ. ಸೈಡ್ ಲೋಯರು ಸೈಡ್ ಅಪ್ಪರಲ್ಲಿ ನಿಮಗೆ ಪರ್ಸ್ನಲೈಸ್ಡ್ ಕರ್ಟನ್ಸ್ ಇರುತ್ತೆ. ಇಲ್ಲ ಅಂದರೆ 4 ಜನಕ್ಕೆ ಈ ಥರದೊಂದು ಸೆಂಟ್ರಲ್ಲಿ ಒಂದು ಕರ್ಟನ್ಸ್ ಕೊಡ್ತಾರೆ. ಇದು ನಾನು ಆವಾಗಲೇ ತೋರಿಸ್ದೆ ನಿಮಗೆ. ಲೈಟ್ಸು, ರೀಡಿಂಗ್ ಲೈಟ್ಸ್, ಇದು ಜಸ್ಟ್ ಒಂಚೂರು ಲಿಫ್ಟ್ ಮಾಡಿಕೊಂಡ್ರೆ ಲೈಟ್ಸ್ ನಿಮ್ಮ ಕಡೆ ಬರುತ್ತೆ. ಇಲ್ಲಿಯೂ ಸಹ ಕರ್ಟನ್ಸ್ ಕೊಟ್ಟಿದ್ದಾರೆ. ಒಂದು ಚಾರ್ಜಿಂಗ್ ಸಾಕೆಟ್ 4 ಜನಕ್ಕೆ. ಇಲ್ಲಿಯೂ ಸಹ ಹಾಗೆ ಇದೆ ನೋಡಿ, ಒಂದು ಚಾರ್ಜಿಂಗ್ ಸಾಕೆಟ್ ಇಬ್ಬರಿಗೆ. ಸೊ ನೋಡಿ, ಇದೇ ತಿರುಪತಿ ರೈಲ್ವೆ ಸ್ಟೇಷನ್ ಒಳಗಡೆಯಿಂದನೇ ನಿಮಗೆ FOB ಕಾಣಿಸ್ತಿದೆಯಲ್ಲ, ಇದು ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ವಿಷ್ಣುನಿವಾಸಮ್ಗೆ ಬರ್ಬೋದು. ಇಲ್ಲೇ ನಿಮಗೆ ಸರ್ವದರ್ಶನ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸ್ನಾನ ಮಾಡ್ಕೊಳ್ಳೋಕೆ ಸಹ ಇದೇ ಬೆಸ್ಟ್ ಕಾಂಪ್ಲೆಕ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು ನೀವು. ವಿತ್ ಬಿಸಿನೀರೆಲ್ಲ ಇಲ್ಲಿ ಪ್ರೊವೈಡ್ ಮಾಡ್ತಾರೆ, ಬಟ್ ಆನ್ ಪೇ ಇರುತ್ತೆ, ಫ್ರೀಯಾಗಿರಲ್ಲ, ಆನ್ ಪೇ ಇರುತ್ತೆ. ತಿರುಮಲಗೆ ಬಸ್ಸು, ಜೀಪು ಇದರಲ್ಲಿ ಹೋಗಬೇಕಂದ್ರೆ ಇಲ್ಲೇನೇ ಸಿಗುತ್ತೆ ನೋಡಿ. ಎಷ್ಟೊಂದು ಜೀಪ್ಗಳು ಇಲ್ಲಿ ನಿಂತಿದೆ. ಪ್ಲಸ್ ಈ ಥರ ಎಲೆಕ್ಟ್ರಿಕ್ EV ಬಸ್ಗಳು ಸಹ ನಿಮಗೆ ಕರ್ಕೊಂಡು ಹೋಗುತ್ತೆ. ಬೋತ್ AC ಸಹ ಅವೈಲೇಬಲ್ ಇದೆ, ನಾನ್ AC ಸಹ ಅವೈಲೇಬಲ್ ಇದೆ. ಸುಮಾರು 223 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ತಿರುಪತಿಗೆ ನಾವು ರೀಚ್ ಆಗಿದ್ವಿ. 3:15ಗೆ ಬೆಳಗಿನ ಜಾವನೇ ರೀಚ್ ಆಗೋದ್ವಿ. 4:05ಕ್ಕೆ ರೀಚ್ ಆಗಬೇಕಾಗಿತ್ತು, 3:15ಗಲ್ಲ ರೀಚ್ ಆಗೋದ್ವಿ. ಸೊ ಹೇಳಬೇಕಂದ್ರೆ 35 ನಿಮಿಷ ಬಿಫೋರ್ ಟೈಮಿಗೆ ತಿರುಪತಿ ರೀಚ್ ಆಗಿದ್ದೀವಿ. ಪಂಕ್ಚುಯಾಲಿಟಿ ವೈಸ್ ಅಂತೂ 10/10 ಅಂತ ಕೊಡ್ತೀನಿ ಈ ಗಾಡಿಗೆ. ಜೋಲಾರ್ಪೇಟ್ ತನಕ ಡಿಲೇ ಇರುತ್ತೆ. ಜೋಲಾರ್ಪೇಟ್ ಆಗಿದ ತಕ್ಷಣ ಡಿಲೇ ಎಲ್ಲ ಕವರ್ ಅಪ್ ಆಗೋಗುತ್ತೆ. ಹಾರ್ಡ್ಲಿ ಅಂದರೆ ಒಂದು 5 ಇಂದ 10 ಮಿನಿಟ್ಸ್ವರೆಗೂ ಡಿಲೇ ಇರುತ್ತೆ. ತಿರುಪತಿ ಅಂತೂ 99% ಬಿಫೋರ್ ಟೈಮ್ ರೀಚ್ ಆಗ್ತಾರೆ, ಇಲ್ಲ ಆನ್ ಟೈಮ್ ರೀಚ್ ಆಗ್ತಾರೆ. ಡಿಲೇ ಅಂತೂ ನನಗೆ ಗೊತ್ತಿರೋಂಗಂತೂ ರೀಚ್ ಆಗಲ್ಲ, ಸರಿನಾ. ಸೊ ಇಂಪಾರ್ಟೆಂಟ್ ಪಾರ್ಟ್ ಕಾಸ್ಟಿಂಗ್ ಬಗ್ಗೆ ನೋಡ್ಕೊಳ್ಳೋಣ. ಕಾಸ್ಟಿಂಗ್ ನಾನು KSR ಬೆಂಗಳೂರಿಂದ ತಿರುಪತಿ ತನಕ ನಾನು ಕಾಸ್ಟಿಂಗ್ ಹೇಳ್ತಿರೋದು. ಸೊ ಸ್ಲೀಪರ್ ಕೋಚ್ ಆದರೆ 225 ರೂಪಾಯಿ ಆಗುತ್ತೆ. ಥರ್ಡ್ AC ಆದರೆ 605, ಸೆಕೆಂಡ್ AC ಆದರೆ 855 ರೂಪಾಯಿ ಆಗುತ್ತೆ. ಫಸ್ಟ್ AC ಆದರೆ 1415 ರೂಪಾಯಿ ಆಗುತ್ತೆ. ಸೊ ಈ ಎಲ್ಲ ಪ್ರೈಸ್ಗೂ ಸ್ವಲ್ಪ ನೀವು ಟ್ಯಾಕ್ಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಇದು ಫೈನಲ್ ಪ್ರೈಸ್ ಆಗಿ ಬರುತ್ತೆ. ಈಗ ಜಸ್ಟ್ ನೋಡಿದ್ರಲ್ಲ ವಿಷ್ಣುನಿವಾಸಂ ಕಾಂಪ್ಲೆಕ್ಸ್ ಅಂತ, ಅಲ್ಲೇ ಸಹ SSD ಟೋಕನ್ ಸಿಗುತ್ತೆ. ನೀವು ಅಲ್ಲೇ ಹೋಗಿ SSD ಟೋಕನ್ ಸಹ ಕಲೆಕ್ಟ್ ಮಾಡ್ಕೋಬೋದು. 3:15ಗೆಲ್ಲ ಬರುತ್ತೆ. 3:15ಗೆ ಹೊಟ್ಟೋಗಿ ನಿಮಗೆ ನೆಕ್ಸ್ಟ್ ಡೇ ಇದಕ್ಕೆ ಕೊಟ್ಟೋದು ಒಂದಿನ ಹಿಂದೆನೇ ಪ್ರೊವೈಡ್ ಮಾಡ್ತಿರ್ತಾರೆ. ಸೊ ಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಟಿಕೆಟ್ ತೊಗೊಳ್ಳಿ. ಅದಾದಮೇಲೆ ಫ್ರೆಶನ್ ಅಪ್ಪು ಅದು ಇದೆಲ್ಲ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಅಂದರೆ ತಿರುಪತಿಯಿಂದ ತಿರುಮಲಗೆ ಹೋಗೋಕೆ ನಿಮಗೆ ಬಸ್ ಸಿಗುತ್ತೆ. AC ಬಸ್ ಅವೈಲೇಬಲ್ ಇದೆ, ನಾನ್ AC ಬಸ್ ಅವೈಲೇಬಲ್ ಇದೆ. ನಾನ್ AC ಆದರೆ 90 ರೂಪಾಯಿ ಆಗುತ್ತೆ, AC ಆದರೆ 110 ರೂಪಾಯಿ ಆಗುತ್ತೆ. ಅದೇ ಜೀಪ್ಗಳಾದರೆ 120 ರೂಪಾಯಿ ಆಗುತ್ತೆ ಪರ್ ಹೆಡ್ ಪರ್ಸನ್ನು. ತುಂಬ ಜನ ಗೊತ್ತಿರ್ಬೋದು ಇದ್ರ ಬಗ್ಗೆ, ಯಾರ್ಯಾರು ತಿರುಪ್ತಿಗೆ ಹೋಗ್ಬೇಕು ಅನ್ಕೊತಿರೋ. 300 ರೂಪೀಸ್ ದರ್ಶನ ಅಂದ್ಬಿಟ್ಟು ಬರುತ್ತೆ, ಅಥವಾ ಸ್ಪೆಷಲ್ ಎಂಟ್ರಿ ದರ್ಶನ ಅಂದ್ಬಿಟ್ಟು ಬರುತ್ತೆ. ಅದು 3 ತಿಂಗಳ ಅಡ್ವಾನ್ಸೇ ನೀವು ಬುಕ್ ಮಾಡ್ಕೋಬೇಕು. ಇವಾಗ ಇವತ್ತಿನ ಡೇಟ್ ಪ್ರಕಾರ ತೊಗೊಂಡ್ರೆ ನವಂಬರ್ ಮಂತ್ ಇದು. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ ಕೋಟ ನವಂಬರಲ್ಲಿ ಓಪನ್ ಆಗುತ್ತೆ. ಮಾರ್ಚ್ ಕೋಟ ಡಿಸೆಂಬರಲ್ಲಿ ಓಪನ್ ಆಗುತ್ತೆ. 24th ಇಲ್ಲ 25th ಆಫ್ ದಿ ಮಂತ್, ಅಂದರೆ ಡಿಸೆಂಬರ್ 24th ಇಲ್ಲ 25th ಮಾರ್ಚ್ದು ಓಪನ್ ಆಗುತ್ತೆ.
ಏಪ್ರಿಲ್ ಕೋಟ ಬೇಕಾದರೆ ಜನವರಿ 24th ಇಲ್ಲ 25th ಹಂಗೆ ಓಪನ್ ಆಗುತ್ತೆ. ನೀವು ಇದನ್ನು ಟಿ ಟಿ ಡಿ ಆ್ಯಪ್ ಅಂದ್ಬಿಟ್ಟು ಒಂದು ಬರುತ್ತೆ, ಓಕೆನಾ. ಆ ಆ್ಯಪಿಂದ ಡೈರೆಕ್ಟಾಗಿ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ವೆಬ್ಸೈಟಿಂದ ಸಹ ನೀವು 300 ರೂಪೀಸ್ ದರ್ಶನ ಬುಕ್ ಮಾಡ್ಕೋಬೋದು. ಆನ್ ಆ್ಯನ್ ಆ್ಯಾವ್ರೇಜ್ 4 lakh ಟಿಕೆಟ್ಸ್ ಏನೋ ಓಪನ್ ಆಗುತ್ತೆ. ಸೊ ತುಂಬ ರಶ್ ಸಹ ಇರುತ್ತೆ. ತತ್ಕಾಲ್ ಅಷ್ಟು ಟ್ರೈನ್ ತತ್ಕಾಲ್ ಹೆಂಗೆ ಅಟೆಂಪ್ಟ್ ಮಾಡ್ತೀರೋ ಅಷ್ಟು ಫಾಸ್ಟಾಗಿ ನೀವು ಅಟೆಂಪ್ಟ್ ಮಾಡಬೇಕಾಗಿ ಬರುತ್ತೆ. ಇದು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಂದ ತಿರುಪ್ತಿವರೆಗೂ ಇನ್ಫಾರ್ಮೇಷನ್ ಸಹ ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ತಿರುಪತಿಯಿಂದ. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.